ಸೊ ನಾಳೆ ಇಷ್ಟೊತ್ತಿಗೆ ಎಲ್ಲೆಲ್ಲಿ ಏನೇನು ರಿಸಲ್ಟ್ ಬಂದಿರುತ್ತೆ, ಏನು ಎತ್ತ, ಯಾರ ಮೇಲ್ಗೈ, ಯಾರಿದು ಬಿ ಜೆ ಪಿ ಕತೆ ಏನು, ಕಾಂಗ್ರೆಸ್ ಅವ್ರ ಕತೆ ಏನು. ಸೊ ಕಾಂಗ್ರೆಸ್ ಅವರು ಮೊದಲೇ ಸೋತು ಸುಣ್ಣ ಆಗಿದ್ದಾರೆ. ಅಟ್ಲೀಸ್ಟ್ ಪುಟ್ಟದ ಹೇಳ್ತಾರ ಅಥವಾ ಇನ್ನೂ ಸರ್ವನಾಶ ಆಗೋದಕ್ಕೆ ದಾರಿ ಮಾಡ್ಕೊಳ್ತಾರ ಗೊತ್ತಿಲ್ಲ ಕಾಂಗ್ರೆಸ್ ಅವರು. ಸೊ ಬಿ ಜೆ ಪಿ ಅವ್ರ ಕತೆ ಏನು, ಸ್ಟಾಲಿನ್ ಏನು ಮತ್ತೆ ಬರ್ತಾನ ಇಲ್ವಾ? ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ನಮಸ್ಕಾರ ಸ್ನೇಹಿತರೆ, ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಒಳ್ಳೊಳ್ಳೆ ಖ್ಯಾತಿಗಳನ್ನ ತಿನ್ನಿ, ರಕ್ತ, ಕಲೀಜ, ಮಾಂಸ, ಬೋಟಿ, ತಲೆ, ಕಾಲು ಎಲ್ಲವನ್ನು ತಿನ್ನಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್. ಸೊ ನಾಳೆ ಇಷ್ಟೊತ್ತಿಗೆ ರಿಸಲ್ಟ್ ಬಂದಿರುತ್ತೆ. ಈ ರಿಸಲ್ಟ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಅಂದರೆ, ಮೊದಲನೇದಾಗಿ SIR ಆಗಿ ತದನಂತರದಲ್ಲಿ ನಡೆದಿರ್ತಕ್ಕಂಥ ಎಲೆಕ್ಷನ್ ಇದು. ಸೊ ಒಂದು ವೇಳೆ ಏನಾದ್ರೂ ಫುಲ್ ಇದರಲ್ಲಿ ಬಿ ಜೆ ಪಿ ಅವ್ರು ಏನಾದರೂ ಬಂದರೆ, ಸೊ ಅಸ್ಸಾಮಲ್ಲಿ ಬಿ ಜೆ ಪಿ ಬಂದೇ ಬರುತ್ತೆ. ಸೊ SIR ಇಂದಾನೇ ಅಂತಲೇ ಕನ್ಸಿಡರ್ ಮಾಡ್ಬೋದು, ಅಥವಾ SIR ಇಂದ ವರ್ಕೌಟ್ ಆಗ್ಬೋದು. ಬಂಗಾಳದಲ್ಲೂ ಬಿ ಜೆ ಪಿ ಬರ್ಬೋದು, ನೆಕ್ ಟು ನೆಕ್ ಇದೆ. ಆದರೆ 1.5 ಕೋಟಿ ಜನ ಮತದಾರರು ಔಟ್ ಆಗಿದ್ದಾರೆ, 70 ಲಕ್ಷ ಜನ ಇನ್ನಾಗಿದ್ದಾರೆ. ಆದರೆ ಈ ಒಂದು SIRಗೆ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಇದನ್ನು ಭಾಳ ಟೀಕೆಗಳು ಟಿಪ್ಪಣಿಗಳು ಮಾಡಿದ್ರು. ಅದಕ್ಕೆ ನಾಳೆ ಉತ್ತರ ಸಿಗುತ್ತೆ. ಅದು ಮೇ ಬಿ ಒಳ್ಳೆದಿರ್ಬೋದು, ಇದಿರ್ಬೋದು. ಬಟ್ SIR ಮಾಡಿರೋದು ತುಂಬ ಒಳ್ಳೆಯ ರೀತಿಲಿ ಆಗಿದೆ. ಎರಡನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ, ಒಂದು ವೇಳೆ ಏನಾದ್ರೂ ವೆಸ್ಟ್ ಬೆಂಗಾಲಲ್ಲಿ ಮತ್ತೆ ದೀದಿ ಬಂದರೆ, ಸೊ ಮಮತಾ ಬೇಗಂ ಬಂದರೆ, ಸೊ ಜನಗಳಿಗೆ ಅದು ನಾನು ಹೇಳ್ತಾ ಇರೋದು ಭ್ರಷ್ಟಾಚಾರ ಇಷ್ಟ ಆಗುತ್ತೋ ಇಲ್ವೋ ವಿ ಡೋಂಟ್ ನೋ, ಬಟ್ ದೇ ಆರ್ ಜೀವನಾಡಿ. ಸೊ ಹಾಗಾಗಿ ಇಟ್ಸ್ ಎ ಸ್ಟ್ರೈಟ್ ವಿಕ್ಟ್ರಿ ಫಾರ್ ಮಮತಾ ಬೇಗಂ. ಮತ್ತು ಇಟ್ಸ್ ಒನ್ಸ್ ಅಗೈನ್ ಏನು ಮಾಡೋದಕ್ಕಾಗಲ್ಲ. ಅವರ ಕೋಟೆನ ಅವರು ಉಳಿಸ್ಕೊಂಡ್ರು. ಜನಗಳಿಗೆ ಅವರು ಅಂದರೆ ಇನ್ನೂ ತುಂಬ ಹತ್ರ ಆಗ್ಬೋದು ಅಥವಾ ಇದಾಗ್ಬೋದು. ಒಂದು ವೇಳೆ ಬಿ ಜೆ ಪಿ ಬಂತು ಅಂದರೆ, ಸೊ ಮಮತಾ ಬೇಗಂ ಇಸ್ ಫಿನಿಶ್ಡ್. ಅಂದರೆ 3 ಬಾರಿ ಅವರು ಆ್ಯಂಟಿ ಇನ್ಕಮೆನ್ಸಿ ಅಥವಾ ಇನ್ನೊಂದು 15 ವರ್ಷ ಮಾಡೋದು ಏನೋ ಅಷ್ಟೊಂದು ಕಮ್ಮಿ ಅಲ್ಲ. ಬಟ್ ಮಮತಾ ಬೇಗಂ ಏನಾರು ಗೆದ್ದರೆ ಇಟ್ಸ್ ಎ ವೆರಿ 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 ಗುಡ್ ನ್ಯೂಸ್ ಫಾರ್ ಬ್ರದರ್ಸ್, ಮುಸಲ್ಮಾನ್ ಬ್ರದರ್ಸ್. ಆ್ಯಂಡ್ ಅವ್ರನ್ನ ಹಠಾಸ ತಡೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಇದಲ್ಲದೆ ಸ್ಟಾಲಿನ್ ಇಲ್ಲಿ ಬಂದ್ರೂ ಅಷ್ಟೇ, ಅವರು ದರ್ಗಾಗೇನೆ ಸಪೋರ್ಟ್ ಮಾಡಿದಂಥವ್ರು. ನಮಗೆ ಅಲ್ಲಿ ದೀಪಾವಳಿ ಟೈಮಲ್ಲಿ ದೀಪ ಹಚ್ಚೋದಕ್ಕೇನೆ ಬಿಡದೆ ಇರ್ತಕ್ಕಂಥ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ, ನಿಯತ್ತಿಲ್ಲದೆ ಇರೋ ನಾಯಿಗಳು ಇವೆಲ್ಲ ಹಿಂದೂ ಸಮಾಜದಲ್ಲಿ ಏನು ಅಂತ ಹುಟ್ಟುಬಿಡ್ತಾವೋ ಗೊತ್ತಿಲ್ಲ. ಆ್ಯಂಡ್ ದೆನ್ ಏನಾದ್ರೂ ಕೇರಳದಲ್ಲಿ ಕಾಂಗ್ರೆಸ್ ಬಂದರೆ ಏನೋ ಒಂಚೂರು ಪುಟ್ಟಿದ ಹೇಳುತ್ತೆ. ದೆನ್ ತಮಿಳ್ನಾಡಲ್ಲಿ ಖರ್ಗೆ ಹೇಳ್ತಾನಲ್ಲ ಏನಂತ, ಸೊ ನಾವು ತಮಿಳ್ನಾಡಲ್ಲಿ ಇವರೇ ಭಿಕ್ಷೆ ಇಸ್ಕೊಂಡಿರೋದು. ಇದು ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ಸು ಭಿಕ್ಷೆ ಬೇಡಿರೋದು ಅವನ ಹತ್ರ ಹೋಗ್ಬಿಟ್ಟು, ಕೊಡಿ 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 ತಿನ್ನಬೇಕು ಅಂತ. ನಾನು ತಮಿಳ್ನಾಡಲ್ಲಿ ಗೆಲ್ತೀನಿ, ಇನ್ನೊಂದ್ರಲ್ಲಿ ಗೆಲ್ತೀನಿ ಅಂತ ಅಂದರೆ ಅರ್ಥ ಇಲ್ಲದೆ ಇರೋ ಇದು. ಇನ್ನು ಪುದುಚೇರಿಲಿ ಬಿ ಜೆ ಪಿ ಬರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಸಮೀಕ್ಷೆಗಳು ಹೇಳಿದೆ. ರಂಗಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ಹೇಳಿದ್ದಾರೆ. ಸೊ ಈಸ್ ಎ ಗುಡ್ ಕ್ಯಾಂಡಿಡೇಟ್. ಬಟ್ ಹೋಗುಗಳು ಏನಪ್ಪ ಅಂದರೆ, ಸೊ SIR ಆಗಿರೋದು ಪರಿಣಾಮ ಏನಾಗುತ್ತೆ, ಅದು ಯಾರೇ ಗೆಲ್ಲಿರಿ, ಸೊ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಯಿತು, ಇರೋರ್ನೆಲ್ಲ ಕ್ಲೀನ್ ಮಾಡಾಯಿತು. ಸೊ ಹಾಗಾಗಿ SIR ಆಗಿರೋದು ಒಂದು ರೀತಿ ಒಳ್ಳೆಯದು. ಆ್ಯಂಡ್ ಇಟ್ಸ್ ಎ ಗ್ರೇಟೆಸ್ಟ್ ಸ್ಟೆಪ್ ಟೇಕನ್ ಬೈ ಮೋದಿ ಗೌರ್ಮೆಂಟ್. ಇಷ್ಟೆಲ್ಲದರ ನಡುವೆ ಏನಾದ್ರೂ ಎಲ್ಲ ಕಡೆ ಬಿ ಜೆ ಪಿನೇ ಬಂದರೆ, ಇಟ್ಸ್ ಎ ಹೈಪಥೆಟಿಕಲ್ ಕ್ವಶನ್ ಇರ್ಬೋದು ಅಥವಾ ಅದೇ ನಿಜನೂ ಆಗ್ಬೋದು. ಆವಾಗ ಬಿ ಜೆ ಪಿ ಅವ್ರನ್ನ ಹಿಡಿದು ನಿಲ್ಸೋರು ಇರಲ್ಲ. ಅವರು ಒಂದು ಸ್ಟೆಪ್ ದುರಾಂಕಾರದಲ್ಲಿ ಆಡ್ಬೋದು, ಇನ್ನೊಂದ್ರಲ್ಲಿ ಆಡ್ಬೋದು, ಮತ್ತೊಂದ್ರಲ್ಲಿ ಆಡ್ಬೋದು, ವಿ ಡೋಂಟ್ ನೋ. ಇದಾದ ಮೇಲೆ ಏನಾದರೂ ಗೆದ್ದರೆ ಬೆಲೆ ಏರಿಕೆ ಖಚಿತ, ನಿಶ್ಚಿತ, ಉಚಿತ ಅದು. ಬಟ್ ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ. ಬಿಕಾಸ್ ಈಗ ಆಲ್ರೆಡಿ ಅವರು ಲಾಸಲ್ಲಿದ್ದಾರೆ ಎಲ್ಲ ಕಂಪ್ನಿಗಳು. ಸೊ ರಿಸಲ್ಟ್ ನೋಡಿ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ವಿ ಡೋಂಟ್ ನೋ. ಸೊ ಇದು ಓವರಾಲ್ ಆಗಿ ಹೇಳೋದು. ಆದರೆ ಬಿ ಜೆ ಪಿಗೆ ಯಾವುದೇ ರೀತಿಯ ನಷ್ಟ ಇಲ್ಲ. ಅಸ್ಸಾಂ ಸೋತರು ಅವ್ರಿಗೇನಿಲ್ಲ, ಯಾಕೆಂದ್ರೆ ಅವರು 2 ಟರ್ಮ್ ಮಾಡಿದ್ದಾರೆ. ಸೊ ಬೆಂಗಾಳದಲ್ಲಿ ಎಫರ್ಟ್ ಎಲ್ಲ ಹಾಕಿದ್ದಾರೆ, ಸೋತರು ಏನಿಲ್ಲ. ಆ್ಯಂಡ್ ದೆನ್ ತಮಿಳ್ನಾಡಲ್ಲೂ ಏನಿಲ್ಲ, ಕೇರಳದಲ್ಲಿ ಇಲ್ಲವೇ ಇಲ್ಲ. ಇದೆಲ್ಲ ಬರೋದೆಲ್ಲ ಗೈನೇ ಕೇರಳದಲ್ಲಿ. ಆದರೆ ಒಂದು ವೇಳೆ ದೀದಿ ಸೋತ್ರೆ ಈಸ್ ಫಿನಿಶ್ಡ್, ಶಿ ಈಸ್ ಫಿನಿಶ್ಡ್, ಈಸ್ ಪಾರ್ಟಿ ಈಸ್ ಫಿನಿಶ್ಡ್. ಯಾಕೆಂದರೆ ಒಂದೊಂದಾಗಿ ಸೆಳ್ಕೊಳ್ತಾರೆ, ರಾಜೀನಾಮೆ ಕೊಡಿಸ್ತಾರೆ, ಪರ್ವ ಶುರು ಆಗುತ್ತೆ. ಸರ್ವೈವಲ್ ಈಸ್ ದ ಫಿಟ್ಟೆಸ್ಟ್ ಅಲ್ಲ.
ಸೊ ಕೇರಳದಲ್ಲಿ ಕಾಂಗ್ರೆಸ್ ಬಂದರೆ ಒಂದು ಇದು, ಬಟ್ ಬರಲಿಲ್ಲ. ಮತ್ತೆ ಅಲ್ಲಿ ಹಂಗ್ ಅಸೆಂಬ್ಲಿ ಆದರೆ ಕಾಂಗ್ರೆಸ್ ಅಂತ ಒಂದು ಹೀನಾಯ ಪರಿಸ್ಥಿತಿ ಇರತಕ್ಕಂಥ ಪಕ್ಷ ಇನ್ನೊಂದಿಲ್ಲ. ಪಾಪ ನಮಗೆಲ್ಲ ಹೇಳಿದ ವೇಣುಗೋಪಾಲ್ ಅದೊಂದು ಪಕ್ಷನೇನ್ರಿ, ಅದನ್ನು ಯಾಕೆ ಅಂತ ಪಾಪ ಈಗ ಅಳ್ಳಾಡಿಸ್ತವ್ರೆ ದೇಶದಲ್ಲಿ 3 ಕಡೆ. ಸೊ ಇರಲಿ ನೋಡೋಣ. ಸೊ ಕಳ್ಕೊಳ್ಳೋದೇನಿದ್ರು ಬಿ ಜೆ ಪಿಯವ್ರೇನಿಲ್ಲ, ಸೋಲ್ಲಿ ಗೆಲ್ಲಿ ಅವ್ರಿಗೇನು ಯಾವುದೇ ನಷ್ಟ ಇಲ್ಲ. ಸೋತ್ರೆ ಬೇಜಾರಿರುತ್ತೆ, ಬಟ್ ನಷ್ಟ ಇಲ್ಲ. ಆದರೆ ಕಳ್ಕೊಳ್ಳೋದು ಒಂದು ಸ್ಟಾಲಿನ್ನು, ಒಂದು ದೀದಿ, ಆ್ಯಂಡ್ ದೆನ್ ಕಾಂಗ್ರೆಸ್ ಬಿಡಿ, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅದೊಂಥರ ಭಿಕ್ಷೆ ಬಿಡ್ತಾ ಇದೆ ಎಲ್ಲರ ಹತ್ರನೂ. ಅದೊಂಥರ ದೇಶದ ಜನಕ್ಕೆ ನಿಯತ್ತಿಲ್ಲದೆ ಇರೋವಂಥ ಒಂದು ಏಕೈಕ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಸೊ ಈ ಥರ ಎಲ್ಲ ಪಾಸಿಬಿಲಿಟೀಸ್ ಇರ್ಬೋದು. ಸೊ ನಾಳೆ ಇಷ್ಟೊತ್ತಿಗೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಲ್ಲವೂ ಶುರು ಆಗುತ್ತೆ ಬೆಳಗಿನ ಜಾವ 6 ಗಂಟೆಯಿಂದ. ಎಲ್ಲ ಪಕ್ಷಕ್ಕೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಬಟ್ ವಿ ಆರ್ ಸಪೋರ್ಟ್ ಫಾರ್ ಎನ್ ಡಿ ಎ ಎಲ್ಲ ಕಡೆ ಗೆಲ್ಲಿ ಒಳ್ಳೆಯದಾಗಲಿ. ಸೊ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.